ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಒಂದು 8 ದಿನ ಆಯ್ತಾ ಬಂತು, ಯಾವುದೇ ರೀತಿ ವೀಡಿಯೋಸ್ನ ಹಾಕೋದಕ್ಕಾಗಲಿಲ್ಲ. ನೋಡಿ, ಇದೆಲ್ಲ ಸ್ಟೂಡೆಂಟ್ ಮಾಡಿರೋವಂಥ ಸ್ಟಿಚಸ್ಗಳೇ, ಓಕೆನಾ. ಸ್ಟಾರ್ಟಿಂಗ್ ಡೇಸಲ್ಲಿ ಫಸ್ಟ್ ಡೇ ಮತ್ತು ಸೆಕೆಂಡ್ ಮತ್ತು ಥರ್ಡ್ ಡೇ ಮಾಡಿರುವಂಥದ್ದು ವರ್ಕ್ ಇದು. ಇವಾಗೇನು ತೋರಿಸ್ತಾ ಇದ್ದೀನಿ, ಇದು ಸ್ಟಾರ್ಟಿಂಗು. ಯಾವುದೇ ರೀತಿ ಬ್ರೇಕ್ ಬ್ಯಾಲೆನ್ಸ್ ಇಲ್ಲದೆ ಸ್ವಲ್ಪ ಪ್ರೇ ಮೂಮೆಂಟ್ನ ಆದಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇಲಿ. ಇದು ಥರ್ಡ್ ಡೇ ಮಾಡಿರುವಂಥದ್ದು. ನೋಡಿ ಎಷ್ಟು ಪರವಾಗಿಲ್ಲ, ಅಂದರೆ ತುಂಬ ಶೇಪ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತಂದ್ರೂ ಒಂದು ತಕ್ಕ ಮಟ್ಟಿಗೆ ಬ್ರೇಕ್ ಬ್ಯಾಲೆನ್ಸ್ನ ತಗೋತಿದ್ದಾರೆ. ಇದು 4ನೇ ದಿನ ಮಾಡಿರುವಂಥದ್ದು. ನೋಡಿ, ಟ್ರಯಾಂಗಲ್ ಶೇಪ್ದು ಅದು ಫಿಲ್ಲಿಂಗ್ನ ಕೊಡ್ತಿದ್ದಾರೆ. ಇವರು ಪಲ್ಲವಿ ಅಂತ ಹೇಳಿ ಹೊಸಕೆರಳ್ಳಿಯಿಂದ ಬರ್ತಿದ್ರಲ್ಲ, ಇವ್ರದ್ದು ಕ್ಲಾಸಸ್ ಎಲ್ಲ ಮುಗೀತು. ಬಟ್ ಇವ್ರದ್ದು ಏನಾಯಿತು, ಸ್ವಲ್ಪ ರಜೆಗಳು ಜಾಸ್ತಿ ಆಯಿತು. ಹಾಗಾಗಿ ಹುಷಾರಿಲ್ಲದೆ ರಜೆಗಳು ಜಾಸ್ತಿ ಆಯಿತು ಅಂತ ಹೇಳಿ ಅವರು ಮತ್ತೆ ನವಂಬರ್ಗೆ ಮತ್ತೆ ತೊಗೊಂಡಿದ್ದಾರೆ ಇನ್ನೊಂದು ತಿಂಗಳು. ಒಂದು ತಿಂಗಳು ಅಂದರೆ ಮಷಿನ್ ತೊಗೊಂಡು ನಾನೇನು ಹೇಳ್ತೀನಿ, ಮಷಿನ್ ಇದ್ದರೆ ಬೇಗ ಕಲ್ತ್ಕೊಳ್ಬೋದು ಅಂತ ಅಂತೀನಿ. ಅವರು ಅದೇ ರೀತಿಯಾಗಿ ಮಷಿನ್ ತೊಗೊಳ್ಳೋಣ ಅಂತೇಳಿ ತೊಗೊಂಡ್ರು. ಬಟ್ ಮಷಿನ್ ಪ್ರಾಬ್ಲಮ್ ಆಗಿದ್ದರಿಂದ ಹೊಸದ್ರಲ್ಲಿ ಎಲ್ಲರಿಗೂ ಅಷ್ಟೇ ಮಷಿನ್ನು ಪ್ರಾಬ್ಲಮ್ ಅನಿಸುತ್ತೆ. ಯಾಕಂದರೆ ನಮಗೆ ಮಷಿನ್ ಬಗ್ಗೆ ಅಷ್ಟಾಗಿ ಗೊತ್ತಿರಲ್ಲ ಅಲ್ವಾ, ಅದಕ್ಕೋಸ್ಕರ ಪ್ರಾಬ್ಲಮ್ ಅನಿಸುತ್ತೆ. ನಿಮಗೆ ಮಷಿನ್ ರನ್ ಮಾಡ್ತಾ ನಿಮಗೇ ಗೊತ್ತಾಗುತ್ತೆ ಯಾವ್ಯಾವ ರೀತಿ ಏನಾದ್ರು ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಬಂದರೆ ಯಾವ ರೀತಿ ನೀವೇ ಸರಿ ಮಾಡ್ಕೊಳ್ಳೋದು ಅಂತ ಹೇಳಿ ಗೊತ್ತಾಗುತ್ತೆ. ಇವ್ರಿಗೆ ಸ್ಟಾರ್ಟಿಂಗು ಮಷಿನ್ ಪ್ರಾಬ್ಲಮ್ ಆಗಿ ಸರಿಯಾಗಿ ಬರೋದಕ್ಕಾಗಲಿಲ್ಲ, ಮತ್ತು ಹುಷಾರಿರಲಿಲ್ಲ ಇವ್ರಿಗೆ. ಹಾಗಾಗಿ ತುಂಬ ಕ್ಲಾಸಸ್ ರಜೆಗಳಾಗೋಯ್ತು, ಅಂದರೆ ಒಂದು 12 ದಿನವೇ ರಜಾ ಆಯಿತು. ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ, ನವಂಬರ್ಗೆ ಮತ್ತೆ ಕ್ಲಾಸಸ್ಗೆ ಜಾಯ್ನ್ ಆಗ್ತಿದ್ದಾರೆ, ಓಕೆನಾ. ನೋಡಿ, ಇದು ಬಾಲ್ ಚೈನ್ ಅಟ್ಯಾಚ್ ಮಾಡ್ತಿರೋದು, ಬಾಲ್ ಚೈನು, ಸ್ಟೋನ್ ಚೈನು. ನೋಡಿ, ಇವರು ಬಂದಿರೋದು 12 ದಿನ ರಜೆ ಆಗಿದೆ ಅಲ್ಲ, 18 ಡೇಸ್ ಅಷ್ಟೇ ಬಂದಿರೋದು ಕ್ಲಾಸಸ್ಗೆ. 18 ಡೇಸಲ್ಲೇ ತುಂಬಾ ಸ್ಟಿಚಸ್ಗಳನ್ನ ಕಲ್ತ್ಕೊಂಡಿದ್ರು. ನಾನು ಕೊನೆಯಲ್ಲಿ ತೋರಿಸ್ತೀನಿ ಅವರು ಯಾವ್ಯಾವ ರೀತಿಯೆಲ್ಲ ಡಿಸೈನ್ಸ್ ಮಾಡಿದರು ಅಂತ ಹೇಳಿ, ಓಕೆನಾ. ಅವ್ರಿಗೆ ಇನ್ನೂ ಸ್ವಲ್ಪ ಡೌಟ್ಸ್ಗಳಿದೆ, ಏನು ಯಾವ ರೀತಿ ಮಾರ್ಕ್ ಮಾಡೋದು, ಟ್ರೇಸಿಂಗ್ ಮಾಡೋದು, ಅದೆಲ್ಲ ಸ್ವಲ್ಪ ಲಾಸ್ಟಲ್ಲಿ ತೊಗೊಳೋದಕ್ಕಾಗಲಿಲ್ಲ, ರಜಾ ಆಯಿತು ಅಂತೇಳಿ. ಅದಕ್ಕೋಸ್ಕರ ನವಂಬರ್ಗೆ ತೊಗೊಂಡಿದ್ದಾರೆ. ಹಾಗೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋರಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ತುಂಬ ಜನ ಆನ್ಲೈನ್ ಕ್ಲಾಸಸ್ಗೆ ಕೇಳ್ತಿರೋದ್ರಿಂದ ನೋಡೋಣ, ನವಂಬರಿಂದ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಲ್ಲ, ಕಾಂಟ್ಯಾಕ್ಟ್ ಮಾಡ್ಬೋದು, ಓಕೆನಾ. ಬಟ್ ಆದಷ್ಟು ಆಫ್ಲೈನ್, ನಿಮ್ಮ ಹತ್ರದಲ್ಲಿ ಆಫ್ಲೈನ್ ಸಿಕ್ಕಿದ್ರೆ ತುಂಬಾ ಒಳ್ಳೆಯದು. ಆಫ್ಲೈನ್ ಸಿಕ್ಕಿದ್ರೆ ಖಂಡಿತ ಟ್ರೈ ಮಾಡಿ. ಅಕಸ್ಮಾತ್ ನಿಮ್ಮ ಕಡೆ ಆಫ್ಲೈನ್ ಕ್ಲಾಸಸ್ ಅವೈಲಬಲ್ ಇಲ್ಲ ಅಂತ ಅನ್ನೋರು ಆನ್ಲೈನ್ ಕ್ಲಾಸಸ್ನ ತೊಗೊಳ್ಳಿ. ಆನ್ಲೈನ್ ಕ್ಲಾಸಸ್ ತೊಗೊಳ್ಬೇಕು ಅಂತ ಅಂದರೆ ಏನಿಲ್ಲ, ನಿಮ್ಮ ಹತ್ರ ಮಷಿನ್ ಇರಬೇಕು, ಮನೇಲಿ ಮಷಿನ್ ಇದ್ದರೆ ನಾನು ಆದಷ್ಟು ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಎಲ್ಲನೂ ಪ್ರತಿಯೊಂದೂ ಟ್ರೇಸಿಂಗ್ ಆಗಿರ್ಬೋದು, ಬ್ಲೌಸ್ ಮೇಲೆ ಮಾರ್ಕ್ ಮಾಡೋದಾಗಿರ್ಬೋದು, ಬೇಸಿಕ್ ಸ್ಟಿಚ್ಗಳು, ಚೈನ್ಸ್, ಏನು ಬಾಲ್ ಚೈನು, ಸ್ಟೋನ್ ಚೈನ್ ಅಟ್ಯಾಚ್ ಮಾಡೋದಾಗಿರ್ಬೋದು, ಪ್ರತಿಯೊಂದೂ ಆನ್ಲೈನ್ ಕ್ಲಾಸಸ್ಸಲ್ಲಿ ಇರುತ್ತೆ, ಓಕೆನಾ. ಅದ್ರ ಬಗ್ಗೆ ಫೀಸ್ ಎಷ್ಟು ಏನು ಅಂತ ಹೇಳಿ ನಾನು ತಿಳಿಸ್ತೀನಿ, ಕಾಂಟ್ಯಾಕ್ಟ್ ಮಾಡಿ, ಓಕೆನಾ. ನೀವೇನಾದ್ರೂ ಬನಶಂಕರಿ ನಿಯರ್ ಏನಾದ್ರು ಇದ್ದರೆ ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಫ್ಲೈನ್ ಕ್ಲಾಸಸ್ಗೆ ಅಂತ ಹೇಳಿ. ನೋಡಿ, ಇದು ಅವರೇ ಮಾಡಿರುವಂಥದ್ದು, ಮತ್ತು ಇದೂ ಕೂಡ ಅವರೇ, ಪಲ್ಲವಿ ಅನ್ನೋ ಸ್ಟೂಡೆಂಟ್ ಹೊಸಕೆರಳಿಯಿಂದ ಏನು ಬರ್ತಾರೆ ನೋಡಿ, ಅವ್ರು ಮಾಡಿರೋದು. ಇದು BTM ಲೇಔಟಿಂದ ವಿದ್ಯಾ ಅಂತ ಹೇಳಿ ಬರ್ತಾರೆ, ಅವ್ರು ಮಾಡಿರುವಂಥದ್ದು. ಬಟ್ ಸ್ಟಾರ್ಟಿಂಗ್ ಇದು, ಅಂದರೆ ಫಸ್ಟ್ ಡೇ ಅಥವಾ ಸೆಕೆಂಡ್ ಡೇ ಅನಿಸುತ್ತೆ, ಸೆಕೆಂಡ್ ಡೇಲಿ ಮಾಡಿರುವಂಥದ್ದು ಇದು. ಅವರು ಕೂಡ BTM ಲೇಔಟಿಂದ ಬರ್ತಾರೆ. ಪಾಪ ಟ್ರಾವೆಲಿಂಗ್ ಮಾಡಬೇಕು ಅನಿಸುತ್ತೆ, ಸ್ವಲ್ಪ ದೂರ ಅನಿಸುತ್ತೆ, ಬಟ್ ಆದ್ರೂ ಕಲೀಲೇಬೇಕು ಅಂತ ಹೇಳಿ ಬರ್ತಿದ್ದಾರೆ, ಓಕೆನಾ. ನೋಡಿ, ಇದು ಹೊಸಕೆರಳ್ಳಿಯಿಂದನೇ ಗೀತಾ ಅಂತ ಹೇಳಿ ಬರ್ತಿದ್ದಾರೆ. ಅವ್ರ ಮನೇಲಿ ಮಷಿನ್ ಇದೆ, ಓಕೆನಾ. ಇಲ್ಲೇನು ಕಲಿತಾರೆ ನೋಡಿ, ಅದನ್ನು ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡಿ ನನಗೇ ಸರ್ಪ್ರೈಸ್ ಆಗಬೇಕು, ಆ ರೀತಿ ಮನೇಲೇ ಕೆಲವೊಂದಷ್ಟು ಡಿಸೈನ್ಸ್ನ ಹಾಕ್ಕೊಂಡು ಬಂದಿರ್ತಾರೆ. ನೋಡಿ, ಇದು 1-2 ಲೈನು ಕ್ಲಾಸಸ್ಸಲ್ಲಿ ಒಂದು ಲೈನ್ ಅನಿಸುತ್ತೆ ಕ್ಲಾಸಸ್ಸಲ್ಲಿ ಹಾಕಿದ್ದು, ಇನ್ನು ಮಿಕ್ಕಿದೆಲ್ಲ ಮನೇಲೇ ಹಾಕ್ಕೊಂಡು ಬಂದಿದ್ರು, ಓಕೆನಾ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಮನೇಲೇನಾದ್ರು ಮಷಿನ್ ಇದ್ದು ಆಫ್ಲೈನ್ ಕ್ಲಾಸಸ್ ತೊಗೋತೀನಿ ಅಂತಂದರೆ ನೀವು ಆರಾಮಾಗಿ ಬೇಗ ಅಂದರೆ ಬೇಗನೆ ಕಲ್ತ್ಕೊಳ್ಬೋದು. ಎಷ್ಟು ಬೇಗ ಅಂತಂದರೆ ನಾನು ಆರಾಮಾಗಿ 1 ಮಂತಲ್ಲಿ, ಬಟ್ ನಾನು ಏನು ಹೇಳ್ಕೊಡ್ತೀನಿ ಅದನ್ನು ನೀವು ಮನೇಲೂ ಕೂಡ ಪ್ರಾಕ್ಟೀಸ್ ಮಾಡಿದ್ರು ಅಷ್ಟೇ 1 ಮಂತಲ್ಲಿ ಕಲ್ತ್ಕೊಳ್ಬೋದು. ಇಲ್ಲ ನಾವು ಪೂರಾ ಕಲಿತು ಆಮೇಲೆ ಮಷಿನ್ ತೊಗೊಳ್ತೀವಿ ಅಂತಂದರೆ ಮಿನಿಮಮ್ 2 ಮಂತ್ ಅಂತೂ ಎಲ್ಲರಿಗೂ ಕಂಪಲ್ಸರಿ ಬೇಕೇ ಬೇಕು, ಓಕೆನಾ.
ಏನಕ್ಕೆ 2 ಮಂತ್ ಅಂತ ಹೇಳ್ತೀನಿ ಅಂದರೆ, ನೋಡಿ ಕೆಲವೊಬ್ಬರು ಹೇಳಿದ ತಕ್ಷಣ ಕ್ಯಾಚ್ ಮಾಡ್ಕೊಳ್ಳೋರು ಇರ್ತಾರೆ. ಈ ರೀತಿ ಮನೇಲಿ ಮಷಿನ್ ಇದ್ದರೆ ಮನೇಲಿ ಹೋಗಿ ಪ್ರಾಕ್ಟೀಸ್ ಮಾಡೋರು ಇರ್ತಾರೆ. ಆ ಥರದವರು ಬೇಗ ಕಲ್ತ್ಕೊಳ್ತಾರೆ. ಬಟ್ ಮನೇಲಿ ಮಷಿನ್ ಇಲ್ಲ, ನಾವು ಇಲ್ಲೇ ಬಂದು ಕಲಿತೀವಿ ಅಂತ ಅಂದರೆ ಕೆಲವೊಬ್ಬರಿಗೆ ನಾವು ಹೇಳೋದು ಅವ್ರಿಗೆ ಸರಿಯಾಗಿ ಕ್ಯಾಚ್ ಮಾಡೋದಕ್ಕಾಗೋದಿಲ್ಲ, ಸ್ವಲ್ಪ ನಿಧಾನ ಇರ್ತಾರೆ ಅಂತ ಅಂದರೆ ಆ ಥರದವ್ರಿಗೆ 2 ತಿಂಗಳು ಬೇಕಾಗುತ್ತೆ. ನೀವೇನಾದ್ರು ಫಾಸ್ಟ್ ಇದ್ದೀರಾ ಅಂತಂದರೆ 2 ತಿಂಗಳಲ್ಲಿ ನೀವು ಅಡ್ವಾನ್ಸ್ ಲೆವೆಲನ್ನು ಸಹ ನೀವು ಕಲ್ತ್ಕೊಳ್ಬೋದು. ಯಾವ್ಯಾವ ರೀತಿ ಅಂತಂದರೆ, ಈಗ ಏನು ಗೀತವ್ರು ಹೇಳ್ದೆ ಅಲ್ಲ, ಹೊಸಕೆರೆಹಳ್ಳಿಯಿಂದ ಬರ್ತಿದ್ದಾರೆ ಅಂತ. ಅಲ್ಲಿ ನೋಡಿ, ಇದು ವಿದ್ಯವ್ರು ಮಾಡಿರೋದು, BTM ಲೇಔಟಿಂದ ಬರ್ತಾರಲ್ಲ ಅವ್ರು ಮಾಡಿರೋದು. ಒಂದು 4 ಡೇಸಲ್ಲಿ ಇಷ್ಟು ಸ್ಟಿಚಸ್ನ ಹಾಕ್ತಾಯಿದ್ರು ನೋಡಿ. ಈ ರೀತಿ 4-5 ಡೇಸಲ್ಲೆಲ್ಲ ಇಷ್ಟು ಮಾಡ್ತಾಯಿದ್ರು. ಏನಂತಂದರೆ ಈಗ ಗೀತಾ ಅವ್ರು ಏನು ಮಾಡ್ತಿದ್ದಾರೆ, ಈಗ ಆದಷ್ಟು ಬೇಗನೆ ಮನೇಲೂ ಪ್ರಾಕ್ಟೀಸ್ ಮಾಡ್ತಿರೋದ್ರಿಂದ ಬೇಗನೆ ಸ್ಟಿಚಸ್ಗಳನ್ನ ಕಲ್ತ್ಕೊಂಡ್ರು, ಬೇಸಿಕ್ ಸ್ಟಿಚ್ಗಳೆಲ್ಲ. ಇವಾಗ ಏನು ಅಂತಂದರೆ ಅವರು ರೆಡಿ ಬ್ಲೌಸ್ ಮೇಲೆ ಯಾವ ರೀತಿ ಮಾಡೋದು ಅಂತ ಹೇಳಿ ಕಲ್ತ್ಕೊಳ್ತಿದ್ದಾರೆ. ಅವರು ಇನ್ನೂ ಟೈಮ್ ಇದೆ ಅಲ್ವಾ, ಹಾಗಾಗಿ ರೆಡಿ ಬ್ಲೌಸ್ ಮೇಲೆ ಯಾವ್ಯಾವ ರೀತಿ ಎಲ್ಲ ಮಾಡ್ಬೋದು, ಕ್ಯಾನ್ವಾಸ್ ಹಾಕ್ಕೊಂಡು ಯಾವ ರೀತಿ ಮಾಡ್ಬೋದು, ರಿಂಗ್ ಹಾಕ್ಕೊಂಡು ಯಾವ ರೀತಿ ಮಾಡ್ಬೋದು ಅಂತ ಹೇಳಿ ಅವ್ರಿಗೆ ಅದೆಲ್ಲ ಸ್ವಲ್ಪ ಅಡ್ವಾನ್ಸ್ ಲೆವೆಲ್ ಇರುತ್ತಲ್ವ, ಅದನ್ನು ಕಲ್ತ್ಕೊಳ್ತಿದ್ದಾರೆ. ನೋಡಿ, ಇವರು ಜಯ ಅಂತ ಹೇಳಿ, ಇವರು 8ನೇ ಮೈಲಿಂದ ಬರ್ತಿದ್ದಾರೆ, ಓಕೆನಾ. ಇವರು ಅಷ್ಟೇ ನೋಡಿ, ಇದು ಒಂದು 8 ದಿನ ಆಗಿತ್ತು ಅನಿಸುತ್ತೆ. 8 ದಿನ ಆದಮೇಲೆ ಫುಲ್ಲು ನಾವು ಏನೇನು ಸ್ಟಿಚ್ ಮಾಡಿರ್ತೀವಿ ನೋಡಿ, ಅದನ್ನೆಲ್ಲ ಮತ್ತೆ ರಿವಿಷನ್ ಥರ ನಾನು ಅವ್ರಿಗೆ ಹಾಕೋದಕ್ಕೆ ಹೇಳಿದೆ, ಆವಾಗ ಹಾಕಿರುವಂಥದ್ದು. ಇದು ವಿದ್ಯವ್ರು ಮಾಡಿರುವಂಥದ್ದೇ, ಫಸ್ಟ್ ಡೇ ಮತ್ತು ಸೆಕೆಂಡ್ ಡೇಲಿ ಮಾಡಿರೋದು ನೋಡಿ. ಇವ್ರ ಮನೇಲಿ, ವಿದ್ಯಾ ಅವ್ರ ಮನೇಲೂ ಅಷ್ಟೇ, ಮನೇಲಿ ಮಷಿನ್ ಇರೋದ್ರಿಂದ ನೋಡಿ, ಇದೆಲ್ಲ ವಿದ್ಯವ್ರು ಮಾಡಿರೋದೇ. ಮನೇಲಿ ಮಷಿನ್ ಇರೋದ್ರಿಂದ ಆರಾಮಾಗಿ ಮನೆಯಲ್ಲೂ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಬಟ್ ಇವಾಗ ಸ್ವಲ್ಪ ಪ್ರಾಕ್ಟೀಸ್ ಮಾಡೋದು ತಪ್ಪಿದೆ, ಯಾಕಂದರೆ ಸೀಸನ್ ಅಲ್ಲ, ಅವರು ಕೂಡ ಟೈಲರಿಂಗ್ ಮಾಡೋದ್ರಿಂದ ಬಟ್ಟೆಗಳು ಸ್ಟಿಚ್ ಮಾಡೋದಿದೆ ಅಂತ ಹೇಳಿ ಈಗ ಒಂದು 5-6 ದಿನದಿಂದ ಅಷ್ಟಾಗಿ ಮನೇಲಿ ವರ್ಕ್ ಮಾಡ್ಕೊಂಡು ಬರ್ತಿಲ್ಲ ಅಷ್ಟೇ. ಬಟ್ ಆದಷ್ಟು ಬೇಸಿಕ್ ಸ್ಟಿಚ್ಗಳೆಲ್ಲ ಕಲ್ತ್ಕೊಂಡಿದ್ದಾರೆ, ಓಕೆನಾ. ಇವರು ನೋಡಿ ಹಾಗೆ ಅಬ್ಸರ್ವ್ ಮಾಡಿ ನೀವು, ಬಟನ್ ಸ್ಟಿಚ್ಗಳೆಲ್ಲನೂ ಎಷ್ಟು ನೀಟಾಗಿ ಹಾಕಿದ್ದಾರೆ ಅಂತ ಹೇಳಿ. ನಾನೇನು ಹೇಳ್ತೀನಿ, ಮನೆಯಲ್ಲಿ ಮಷಿನ್ ಇದ್ದರೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಇಲ್ಲ ನಾವು ಪೂರ ಕಲ್ತ್ಕೊಂಡು ಆಮೇಲೆ ಮಷಿನ್ ತೊಗೊಳ್ತೀವಿ ಅಂತಂದರೆ ಸ್ವಲ್ಪ ನಿಧಾನ ಆಗ್ಬೋದು. ಯಾಕಂದರೆ ನೀವಿಲ್ಲಿ ಕ್ಲಾಸಸ್ಗೆ ಬಂದು ಅಷ್ಟೇ ನೀವು ಸ್ಟಿಚ್ ಮಾಡಿರ್ತೀರಲ್ಲ, ಮತ್ತು ಮನೆಗೆ ಹೋಗಿ ಮತ್ತೆ ನಾಳೆ ಬಂದು ಮಷಿನ್ ಮೇಲೆ ಬಂದು ಕೂತಾಗ ಏನಾಗುತ್ತೆ, ನಿಮಗೆ ಕೈ ಸೆಟ್ ಆಗೋದಕ್ಕೇ ಒಂದು 10 ನಿಮಿಷ ಆಗುತ್ತೆ. ನೀವು ಪಾಪ ಅವರು ಕೂಡ ಟ್ರಾವೆಲಿಂಗ್ ಮಾಡಿ ಬಂದಿರ್ತಾರಲ್ವ, ಕೈ ಸೆಟ್ ಮಾಡ್ಕೊಳ್ಳೋದಕ್ಕೆ, ಅದು ಮಷಿನ್ ನಿಮಗೆ ಸೆಟ್ ಆಗೋದಕ್ಕೆ, ಶೇಪ್ ತೆಗಿಯೋದಕ್ಕೇ ಒಂದು 10 ನಿಮಿಷ ಆಗುತ್ತೆ. ಆಮೇಲೆ ಮತ್ತೆ ಸರಿ ಹೋಗುತ್ತೆ, ಮತ್ತೆ ಚೆನ್ನಾಗಿ ಮಾಡ್ತಾರೆ. ಮನೇಲಿ ಮಷಿನ್ ಇದ್ದರೆ ನಿಮ್ಗದು ಟೆನ್ಷನ್ ಇರೋಲ್ಲ. ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತೀರಲ್ವ, ನೀವು ಆರಾಮಾಗಿ ಮಷಿನ್ ಮೇಲೆ ಕೂತ ತಕ್ಷಣವೇ ನಿಮಗೆ ಆಟೋಮೆಟಿಕ್ಲಿ ಸ್ಟಿಚಸ್ಗಳು ಬಂದುಬಿಡುತ್ತೆ. ಬಟ್ ಇಲ್ಲೇ ಒಂದು ನಾವು ಮಾಡ್ತೀವಿ ಅಂತಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ಗಳನ್ನ ಮಾಡ್ತಿದ್ದಾರೆ ಸ್ಟೂಡೆಂಟು. ಚೆನ್ನೈಯಿಂದ ಬಂದಿದ್ದರು ಅಂತ ಹೇಳ್ದೆ ಅಲ್ಲ, ಅವ್ರದ್ದು ಇಲ್ಲಿ ವೀಡಿಯೋಸ್ ಅಷ್ಟಾಗಿ ಇಲ್ಲ ನೋಡಿ. ಇದು ಗೀತವ್ರು ಮಾಡಿರುವಂಥದ್ದು, ಹೊಸಕೆರೆಹಳ್ಳಿಯಿಂದ ಬರ್ತಾರಲ್ಲ, ಇದು ಅಷ್ಟೇ ಗೀತವ್ರು ಮಾಡಿರೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಅದೇ ನಾನು ಹೇಳ್ದೆ ಅಲ್ವಾ, ಅವ್ರದ್ದು ಇನ್ನೂ ಟೈಮ್ ಇದೆ. ಬೇಸಿಕ್ ಸ್ಟಿಚ್ಗಳೆಲ್ಲ ಮುಗಿದ್ಮೇಲೆ ರೆಡಿ ಬ್ಲೌಸ್ ಮೇಲೆ ಅವರು ವರ್ಕ್ ಮಾಡಿದ್ದಾರೆ ನೋಡಿ. ಪೀಕಾಕ್ ಎಲ್ಲ ಎಷ್ಟು ಚೆನ್ನಾಗಿ, ತುಂಬ ಅಂದರೆ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇವರು ಈಗ 2 ಡೇಸ್ ಬ್ಯಾಕ್ ತೆಗ್ದಿರುವಂಥದ್ದು ಈ ವಿಡಿಯೋ. ಜಯ ಅಂತ ಏನು ಹೇಳ್ದೆ ಅಲ್ಲ, 8ನೇ ಮೈಲಿಂದ ಬರ್ತಾರೆ ಅಂತ ಹೇಳಿ, ಅವರು ರೆಡಿ ಬ್ಲೌಸ್ ಮೇಲೆ ಹಾಕ್ತಿರುವಂಥದ್ದು. ಹಾಗೆ ಇವ್ರದ್ದೆಲ್ಲ ಕ್ಲಾಸಸ್ಸು 10th 11th ಮತ್ತು 12thಲ್ಲೆಲ್ಲ ಈ ಬ್ಯಾಚ್ ಕ್ಲಾಸಸ್ ಮುಗಿದೋಗುತ್ತೆ. ಮತ್ತು ಅಕ್ಟೋಬರ್ 15th ಹೊಸ ಬ್ಯಾಚ್ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಬಟ್ ಅಂದರೆ ನನಗೇನಂದರೆ, ಮನೇಲಿ ನಾನು ಕ್ಲಾಸಸ್ ಇರೋದ್ರಿಂದ ನನಗೆ ಮಷಿನ್ ಇರೋದೇ 2. ಹಾಗಾಗಿ ಒಂದು ಬ್ಯಾಚಲ್ಲಿ ಇಬ್ಬರು, ಇನ್ನೊಂದು ಬ್ಯಾಚಲ್ಲಿ ಇಬ್ಬರು ಇರ್ತಾರೆ. ಡೈಲಿ 4 ಜನಕ್ಕೆ ಟ್ರೈನಿಂಗ್ ಇರುತ್ತೆ. ನೋಡಬೇಕು, ಶಾಪ್ ಏನಾದ್ರು ಅಷ್ಟರೊಳಗಡೆ ಸಿಕ್ಕಿದ್ರೆ ಇನ್ನೂ 1-2 ಮಷಿನು ಟ್ರೈನಿಂಗಿಗೆ ಅಂತ ಹೇಳಿ ಹಾಕೋಣ ಅಂತ ಇದ್ದೀನಿ. ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ, ಹೀಗೆ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ. ತುಂಬ ಅರ್ಜೆಂಟಾಗೆಲ್ಲ ಶಾಪ್ ಹುಡ್ಕೋದು ಬೇಡ, ಸ್ವಲ್ಪ ನಿಧಾನ ಆದರೂ ಪರವಾಗಿಲ್ಲ, ನನಗೆ ಯಾವ ರೀತಿ ಅನುಕೂಲವಾಗಿ ಬೇಕು ಆ ರೀತಿಯಾಗಿ ಸಿಗೋವರೆಗೆ ಕಾಯೋಣ ಅಂತ ಹೇಳಿ ಸುಮ್ಮನಿದ್ದೀನಿ. ತುಂಬ ಅರ್ಜೆಂಟ್ ಮಾಡ್ತಿಲ್ಲ, ಹಾಗಾಗಿ ನೋಡೋಣ. ಈಗ ಆಲ್ರೆಡಿ ಅಕ್ಟೋಬರ್ಗೆಲ್ಲ ಫುಲ್ ಬುಕ್ಕಿಂಗ್ ಆಗೋಗಿದೆ, ಓಕೆನಾ. ನೋಡಿ, ಇದು
ಸ್ಯಾರಿ ಪಲ್ಲು ಮೇಲೆ ಮಾಡ್ತಿರೋವಂಥದ್ದು. ಇದೇನೇ ನೀವೇನು ಕೆಲವೊಬ್ರು ಕೇಳ್ತೀರಾ ಬೇಸಿಕ್ ಮಾತ್ರ ಇರುತ್ತಾ ಅಡ್ವಾನ್ಸ್ ಇರುತ್ತಾ ಅಂತೇಳಿ. ಅಡ್ವಾನ್ಸ್ ಅಂದರೆ ಇದಿಷ್ಟೇ. ರೆಡಿ ಬ್ಲೌಸ್ ಮೇಲೆ ಮಾಡೋದು, ಸ್ಯಾರಿ ಪಲ್ಲು ಡಿಸೈನ್ ಮಾಡೋದು ಇದಿಷ್ಟೇ ಇರುತ್ತೆ. ಬಟ್ 2 ಮಂತಲ್ಲಿ ನೀವು ಎಷ್ಟು ಫಾಸ್ಟಾಗಿ ಕಲಿತೀರ ನೋಡಿ, ಅಷ್ಟು ನಿಮಗೆ ಬೆನಿಫಿಟ್ ಇರುತ್ತೆ. ತುಂಬ ನೀಟಾಗಿ ಎಲ್ಲ ಪ್ರತಿಯೊಂದೂ ಕಲ್ತ್ಕೊಳ್ಬೋದು. ನೋಡಿ ಇವರು ಗೀತಾ ಅಂತ ಹೇಳಿ ಮನೇಲಿ ಮಷಿನ್ ಇದೆ ಪ್ರಾಕ್ಟೀಸ್ ಮಾಡಿ ಬರ್ತಾರೆ ಅಂತಂದನಲ್ಲ, ಅವರೇನೆ. ಸ್ಯಾರಿ ಪಲ್ಲು ಮೇಲೆ ಇದು ನೆನ್ನೆ ಹಾಕಿರುವಂಥದ್ದು. ಇವತ್ತು ಅಕ್ಟೋಬರ್ 2 ಅಲ್ವಾ, ಅಂದರೆ ನೆನ್ನೆ ಅಕ್ಟೋಬರ್ 1ನೇ ತಾರೀಕು ಮಾಡಿರುವಂಥದ್ದು. ಇವ್ರದ್ದು 10ನೇ ತಾರೀಕು ಈ ಬ್ಯಾಚ್ ಮುಗೀತಾ ಬಂದಿದೆ. ಈ ರೀತಿ ವರ್ಕ್ ಮಾಡ್ತಿದ್ದಾರೆ. ನೀವು ನಿಮಗೆ ಕೆಲವೊಬ್ರಿಗೆ ಡೌಟ್ಸ್ಗಳಿರುತ್ತೆ, ಯಾವ ರೀತಿ ವರ್ಕ್ ಹೇಳ್ಕೊಡ್ತಾರೆ, ಯಾವ ರೀತಿ ಕಲ್ತ್ಕೊಳ್ಬೋದು ನಾವು, ಬೇಸಿಕ್ ಅಷ್ಟೇ ಇರುತ್ತಾ ಅಡ್ವಾನ್ಸ್ ಲೆವೆಲ್ಲು ಇರುತ್ತಾ ಅಂತಾರಲ್ಲ, ಆ ಥರದವ್ರಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಕೋತೀನಿ. ನೋಡಿ ಈ ರೀತಿ ಅವರು ಇದಿಷ್ಟು ಅಂದರೆ ನೋಡಿ ಇಲ್ಲಿ ಮನೇಲೂ ಅಷ್ಟು ಇದು ಏನೋ ಕ್ಲಾಸಸ್ಸಲ್ಲಿ ಅಷ್ಟೇ ಇದೊಂದು ರಿಂಗಿಗೆ ಹಾಕೊಂಡು ಇದಿಷ್ಟು ವರ್ಕ್ ಮಾಡಿದ್ದಾರೆ. ಬಟ್ ಇವ್ರ ಮನೆಗೆ ಹೋಗಿ ಫುಲ್ಲು ಸ್ಯಾರಿ ಪಲ್ಲು ಡಿಸೈನ್ನ ಮಾಡ್ಕೊಂಡು ಬರ್ತಾರೆ. ಈ ರೀತಿ ಆದರೆ ಖಂಡಿತ ಆರಾಮಾಗಿ ನೀವು ಇನ್ನೂ ಬೇಗ ಬೇಗ ಜಾಸ್ತಿ ಕಲ್ತ್ಕೊಳ್ಬೋದು. ಓಕೆನಾ. ಅವರು ಇದಿಷ್ಟೇ ಮಾಡಿದ್ದು, ಬಟ್ ಮನೇಲಿ ಹೋಗಿ ಫುಲ್ಲು ಸ್ಯಾರಿ ಪಲ್ಲು ಡಿಸೈನ್ ಮಾಡಿದ್ದಾರೆ. ಮತ್ತು ಇನ್ನೂ ಟೈಮ್ ಇದೆ ಅಲ್ಲ ಇವ್ರಿಗೆ, 9ನೇ ತಾರೀಕಿಗೆ ಇವ್ರದ್ದು ಮುಗಿಯೋದು. ಇನ್ನೂ 7 ಡೇಸ್ ಇದೆ ಅಲ್ಲ, ಆ 7 ಡೇಸಲ್ಲಿ ಇನ್ನೂ ಬೋಟ್ ನೆಕ್ ಮೇಲೆ ಯಾವ ರೀತಿ ಡಿಸೈನ್ ಮಾಡೋದು ಅಂತ ಎಲ್ಲ ಹೇಳಿ ಇನ್ನೊಂದಷ್ಟು ಡಿಸೈನ್ಸ್ನ ಮಾಡ್ಕೊಳ್ತಾರೆ. ಇವ್ರಿಗೆ ಆಲ್ಮೋಸ್ಟು ಪೂರ ಅಂದರೆ ಒಂದು 100ಗೆ 99% ಎಲ್ಲನೂ ಕೂಡ ಕಲ್ತ್ಕೊಂಡಿದ್ದಾರೆ. ಓಕೆನಾ. ಹಾಗೆ ನಿಮಗೆ ಸ್ಟೂಡೆಂಟ್ ರಿವ್ಯೂ ಸಹ ಯಾವುದು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವ್ರ ಬ್ಯಾಚಸ್ ಮುಗಿಯೋಷ್ಟರಲ್ಲಿ ಸ್ಟೂಡೆಂಟ್ ರಿವ್ಯೂನು ಸಹ ಅಪ್ಲೋಡ್ ಮಾಡ್ತೀನಿ. ನೋಡಿ ಇದು ಕೂಡ ಅವರೇನೆ ಮಾಡಿರುವಂಥದ್ದು. ಇವರು ಅವರ ರಿಲೇಷನ್ದು ಅಂತ ಹೇಳಿ ಬ್ಲೌಸ್ ತಂದು ರೆಡಿ ಬ್ಲೌಸ್ ಮೇಲೆ ಮಾಡಿರೋದು. ಇದು ನೋಡಿ ಪೀಕಾಕ್ ಇದೆಯಲ್ಲ, ಇದು BTM ಲೇಔಟಿಂದ ವಿದ್ಯವ್ರು ಬರ್ತಿದ್ದಾರಲ್ಲ ಅವರು ಮಾಡ್ತಿರೋದು. ಇಲ್ಲಿ ಕಂಪ್ಲೀಟಾಗಿ ಫುಲ್ಲು ಥ್ರೆಡ್ ವರ್ಕ್ ಎಲ್ಲ ಮಾಡಿದ್ರು. ಜಸ್ಟ್ ಒಂದು ಔಟ್ಲೈನ್ ಕೊಡಬೇಕಿತ್ತು. ಅವರು ಮನೇಲಿ ಮಾಡ್ತೀನಿ ಅಂತೇಳಿ, ಮನೇಲಿ ಮಷಿನ್ ಇರೋದ್ರಿಂದ ಮನೇಲಿ ಮಾಡ್ಕೊಂಬರ್ತೀನಿ ಅಂತ ಹೇಳಿ ತೊಗೊಂಡೋಗಿದ್ದಾರೆ. ಅದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ. ಇದು ಕೂಡ ಅಷ್ಟೇ, ತುಂಬ ಟ್ರೇಸಿಂಗ್ ಎಲ್ಲ ಇವರು ಮನೇಲೇ ಮಾಡ್ಕೊಂಬರ್ತಾರೆ. ರಿಂಗಿಗೆ ಬಟ್ಟೆನೂ ಸಹ ಇಲ್ಲಿ ಕ್ಲಾಸಸ್ಸಲ್ಲಿ ಹಾಕಿದ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತೇಳಿ ಮನೇಲೇ ರಿಂಗ್ಗಳಿಗೆ ಬಟ್ಟೆ ಎಲ್ಲ ಸೆಟ್ ಮಾಡ್ಕೊಂಡು ಬಂದಿರ್ತಾರೆ. ಅದು ಅವರು ಟೈಮ್ನ ಯಾವ ರೀತಿ ಎಷ್ಟು ವ್ಯಾಲ್ಯೂ ಮಾಡ್ತಾರೆ ಅಂತ ಹೇಳಿ ಗೊತ್ತಾಗುತ್ತೆ. ಓಕೆನಾ. ಏನು 2 ಅವರ್ ಟ್ರೈನಿಂಗ್ ಇರುತ್ತೆ, ಅದನ್ನ ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋತಿದ್ದಾರೆ ಇವರು. ನೋಡಿ ಇದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಯಾವ ರೀತಿಯಾಗಿ ಪಿಕಾಕ್ ಡಿಸೈನ್ ಬಂದಿದೆ ಅಂತ ತೋರಿಸ್ತೀನಿ. ಈ ವಿಡಿಯೋ ಇಷ್ಟೇ. ಈ ವಿಡಿಯೋ ಹೇಗೆ ಅನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.